MBBSನಲ್ಲಿ 500 ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಅಂತ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಕೆಲವೊಬ್ರು ಕೇಳ್ತಾ ಇದ್ರು, ಇದಕ್ಕೆ ಯಾವ ತಲೆಬುಡ ಇಲ್ಲದೆ ನೀನು ವಿಡಿಯೋ ಮಾಡ್ತಾ ಇದೀಯಾ, ಇದಕ್ಕೆ ಯಾವುದೂ ಕೂಡ ಲಿಂಕ್ ಇಲ್ಲ. ಯೂಟ್ಯೂಬರ್, ನನಗೆ ಸ್ವಾರಿ ಅನಿಸ್ತದೆ ಈ ರೀತಿ ಹೇಳೋದಕ್ಕೆ. ಈ ರೀತಿ ಹುಡುಗರ ಜೊತೆ ಆಟ ಆಡಬೇಡಿ, ವಿದ್ಯಾರ್ಥಿಗಳ ಜೊತೆ ಆಟ ಆಡಬೇಡಿ ಅಂತ ಒಬ್ಬ ಯಾರೋ ಮೆಸೇಜ್ ಮಾಡಿದ್ರು. ನಿಮ್ಮ ಹತ್ತಿರ ಇನ್ಫಾರ್ಮೇಷನ್ ಏನಾದರೂ ಇದ್ದರೆ, ಎವಿಡೆನ್ಸ್ಗಳು ಇದ್ದರೆ ಅದನ್ನು ಪೋಸ್ಟ್ ಮಾಡಿ ಅಂತ ಹೇಳಿದರು. ಅದಕ್ಕೆ ತಕ್ಕಂತಹ ಪ್ರತ್ಯುತ್ತರವನ್ನು ಕೂಡ ಕೆಲವೊಂದು ಜನ ಕೊಟ್ಟಿದ್ದರು. ಆದರೆ ಈ ರೀತಿಯ ಎಲ್ಲ ಊಹಾಪೋಹಗಳಿಗೆ ನಾನು ಕ್ಲಾರಿಟಿ ಕೊಡೋದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಯಾರ್ಯಾರು ಆ ವಿಡಿಯೋಗೆ ಉತ್ತಮವಾದಂತಹ ಕಮೆಂಟನ್ನು ಹಾಕಿದ್ರೋ, ಯಾರ್ಯಾರು ಆ ವಿಡಿಯೋಗೆ ಆ ರೀತಿಯ ಕಮೆಂಟನ್ನು ಹಾಕಿದ್ರೋ ಎಲ್ಲರಿಗೂ ಕೂಡ ಧನ್ಯವಾದಗಳು. ಯಾಕಂದರೆ NMC ಕಡೆಯಿಂದನೇ ಈಗ ಒಂದು ನೋಟಿಸ್ ಬಂದಿದೆ. ಅದೇನೆಂದರೆ 12ನೇ ತಾರೀಕು ಸೆಪ್ಟೆಂಬರ್ ಅಂದು ನಾವು MBBS ಸೀಟ್ ಮ್ಯಾಟ್ರಿಕ್ಸನ್ನು NMC ಕಡೆಯಿಂದ ರಿಲೀಸ್ ಮಾಡಿದ್ದೇವೆ ಅಂತ ಅವರು ಒಂದು ನೋಟಿಸನ್ನು ಬಿಟ್ಟಿದ್ದಾರೆ. ಆ ನೋಟಿಸ್ನ ಜೊತೆಗೆ ಯಾವ ಯಾವ ಕಾಲೇಜ್ನಲ್ಲಿ ಎಷ್ಟೊಂದು ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಅವರು ಕೂಡ ಮೆನ್ಷನ್ ಮಾಡಿದ್ದಾರೆ. ಕನ್ನಡಿಗ ರಾಕೇಶ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇದನ್ನ ನಿನ್ನೆನೆ ಕೂಡ ಹೇಳಿದ್ರು. ಲಾಸ್ಟ್ ಟೈಮ್ ಸೀಟ್ ಇನ್ಕ್ರೀಸ್ ಆದಾಗಲೂ ಹಿಂದಿನ ದಿನನೇ ಕೂಡ ಅವರು ಹೇಳಿದ್ರು. ಕರ್ನಾಟಕದ ದೊಡ್ಡ ಮೆಂಟರ್ ಆಗಿರುವಂತಹ RH ಕೆಮಿಸ್ಟ್ರಿ ಅವರೇ ಕೂಡ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ಇನ್ಕ್ರೀಸ್ ಆಗೋದ್ರ ಬಗ್ಗೆ ನಾನು ಹೇಳಿರುವಂತಹ ವಿಡಿಯೋಗ ಕುರಿತು ಮಾತನಾಡಿದ್ದಾರೆ. ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಆದರೆ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರೋದು ಯಾಕೆ ಅಂದರೆ, ಈ ಒಂದು 500 MBBS ಸೀಟ್ಸ್ಗಳು ಯಾಡ್ ಆಗ್ತಾ ಇದ್ದಾವಲ್ಲ, ಇದು ಯಾವ ರೌಂಡಲ್ಲಿ ಯಾಡ್ ಆಗ್ತದೆ. ಅಷ್ಟೇ ಅಲ್ಲದೆ ನಾನು ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಈ ಒಂದು ಸೀಟ್ಗಳು ಡಿವೈಡ್ ಆಗ್ತವೆ, GMP ಕೋಟಾದಲ್ಲಿ ಎಷ್ಟು ಬರ್ತವೆ, ಗೋರ್ಮೆಂಟ್ ಕೋಟಾದಲ್ಲಿ ಎಷ್ಟು ಬರ್ತವೆ, ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಎಷ್ಟು ಬರ್ತವೆ, ಅದೇ ರೀತಿ NRI ಕೋಟಾದಲ್ಲಿ ಎಷ್ಟು ಬರ್ತವೆ ಎಂಬುದನ್ನು ಅನಾಲಿಸಿಸ್ ಮಾಡಲಿದ್ದೇನೆ. ಆದ್ದರಿಂದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ, ಮುಂದಿನ ವಿಡಿಯೋಗೆ ವೇಟ್ ಮಾಡ್ತಾ ಇರಿ. ನಾನು 500 ಸೀಟ್ಸ್ಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಅಂತ ಹೇಳಿದ್ದು ಮರುದಿನವೇ ನ್ಯೂಸ್ ಪೇಪರ್ ಆರ್ಟಿಕಲ್ನಲ್ಲಿ ಈ ಒಂದು ಆರ್ಟಿಕಲ್ ಬಂದಿದೆ. ಈ ಒಂದು ಆರ್ಟಿಕಲ್ನಲ್ಲಿ ಪ್ರಸನ್ನ ಅವರು ಕರೆಕ್ಟಾಗಿ ಹೇಳ್ತಿದ್ದಾರೆ. ಅದನ್ನು ನಾನು ಹೇಳ್ತೇನೆ ಕೇಳಿ. NMC ಹೊಸದಾಗಿ ಪ್ರಕಟಿಸಿರುವಂತಹ ಸೀಟ್ ಮ್ಯಾಟ್ರಿಕ್ಸ್ಗೆ ಅನುಗುಣವಾಗಿ ವೇಳಾಪಟ್ಟಿಯನ್ನು ಪ್ರಕಟಿಸಿ ಸೀಟು ಹಂಚಿಕೆ ಮಾಡಲಾಗುತ್ತೆ. ರಾಷ್ಟ್ರೀಯ ಮಟ್ಟದಲ್ಲಿ 2ನೇ ಸುತ್ತಿನ ಪ್ರಕ್ರಿಯೆ ಮುಗಿದ ಬಳಿಕ ರಾಜ್ಯದಲ್ಲಿ ಪ್ರಕ್ರಿಯೆ ಆರಂಭವಾಗಲಿದೆ. ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಹೊಸದಾಗಿ ಸೀಟ್ ಮ್ಯಾಟ್ರಿಕ್ಸನ್ನು ಪ್ರಕಟ ಮಾಡ್ತದೆ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ಪ್ರಕಟ ಮಾಡಿದೆ. ಈಗ ನಾವು ಆಲ್ ಇಂಡಿಯಾ ಕೌನ್ಸಿಲಿಂಗ್ನ ಮುಗಿದ ನಂತರವೇ ನಾವು ಕರ್ನಾಟಕದಲ್ಲಿ ಪ್ರಕ್ರಿಯೆಯನ್ನು ಆರಂಭಿಸ್ತೇವೆ ಅಂತ ಹೇಳ್ತಿದ್ದಾರೆ. ನಿಮಗೆ ಗೊತ್ತಿರಲಿ, ಇಷ್ಟು ದಿವಸಗಳ ಕಾಲ ಯಾಕೆ ಇಷ್ಟೊಂದು ಅವಸರದಲ್ಲಿ KA ಕೌನ್ಸಿಲಿಂಗ್ ನಡೆಸ್ತಾ ಇತ್ತಂದರೆ, ಆಗ KA ಮೇಲೆ ಬಹಳಷ್ಟು ಒತ್ತಡ ಇತ್ತು. ಆದರೆ ಈಗ ಎಲ್ಲ ಒತ್ತಡಗಳನ್ನು ಸೈಡಿಗೆ ಇಟ್ಬಿಟ್ಟಿದೆ. ಅಂದರೆ ಇಂಜಿನಿಯರಿಂಗ್ ಕೋರ್ಸಸ್ಗಳು ಮತ್ತು ಇನ್ನಿತರ ಕೋರ್ಸಸ್ಗಳಿಗೆ ಆಲ್ರೆಡಿ ಕೌನ್ಸಿಲಿಂಗ್ ಮುಗಿಸಿ ಅವುಗಳಿಗೆ ಅಡ್ಮಿಷನ್ ತೆಗೆದುಕೊಳ್ಳೋ ರೀತಿ ಮಾಡಿಬಿಟ್ಟಿದ್ದಾರೆ. ಈಗ ನಮ್ಮ KAಗೆ ಯಾವುದೇ ರೀತಿಯ ಗೊಂದಲಗಳು, ಯಾವುದೇ ರೀತಿಯ ಒತ್ತಡಗಳು ಇಲ್ಲ. ಆರಾಮಾಗಿ ಈಗ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಮುಗಿದ ನಂತರ ನಮ್ಮ ಕರ್ನಾಟಕದ ಪ್ರೊಸೆಸ್ಸನ್ನು ಮಾಡಲಿದ್ದಾರೆ. ಅಷ್ಟೇ ಅಲ್ಲದೆ ಈ ಸೆಕೆಂಡ್ ರೌಂಡಲ್ಲಿಯೇ ಆ 500 ಸೀಟ್ಗಳನ್ನು ಯಾಡ್ ಮಾಡಿ ರೀರನ್ ಮಾಡುವುದಾಗಿ ಕೂಡ ಇವರು ಮೆನ್ಷನ್ ಮಾಡಿದ್ದಾರೆ. ರಾಜ್ಯದ ವೈದ್ಯಕೀಯ ಕಾಲೇಜುಗಳಿಗೆ ಹೆಚ್ಚುವರಿಯಾಗಿ ಮಂಜೂರು ಆಗಿರುವ ವೈದ್ಯಕೀಯ ಸೀಟ್ಗಳನ್ನು 2ನೇ ಸುತ್ತಿನಲ್ಲಿ ಹಂಚಿಕೆ ಮಾಡಲಾಗುವುದು ಎಂದು ಕರ್ನಾಟಕದ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕರಾದ H ಪ್ರಸನ್ನ ಅವರು ಹೇಳಿದ್ದಾರೆ. ಅಂದರೆ ನಿಮ್ಗೆ ಗೊತ್ತಿರಬಹುದು, MBBS ಕೌನ್ಸಿಲಿಂಗಿಗೆ ಈ ಒಂದು ಸೆಕೆಂಡ್ ರೌಂಡಲ್ಲಿಯೇ ಎಲ್ಲ ಸೀಟ್ಸ್ಗಳನ್ನು ಅಲಾಟ್ ಮಾಡೋದಕ್ಕೆ ಇವರು ಟ್ರೈ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬಹಳಷ್ಟು ವಿದ್ಯಾರ್ಥಿಗಳ ಕೋರಿಕೆ ಕೂಡ ಇದೇ ಆಗಿತ್ತು. ಎಲ್ರಿಗೂ ಕೂಡ ಈ ಒಂದು ರೌಂಡಲ್ಲಿಯೇ ಸೀಟನ್ನು ತೆಗೆದುಕೊಂಡು ಮುಂದಿನ ರೌಂಡ್ಗೆ ಹೋಗದೇ ಇರೋ ಥರ ಮಾಪಪ್ ರೌಂಡ್ಗೆ ಯಾರು ವೇಟ್ ಮಾಡ್ತಾರ್ರಿ, ಅಷ್ಟೊಂದು ಟೈಮ್ ವೇಟ್ ಮಾಡಬೇಕು. ಈಗ ಆಲ್ರೆಡಿ ಸೆಕೆಂಡ್ ರೌಂಡ್ಗೆ ವೇಟ್ ಮಾಡಿದ್ದು ಸಾಕಾಗಿಬಿಟ್ಟಿದೆ. ಆದ್ದರಿಂದ ಸೆಕೆಂಡ್ ರೌಂಡಲ್ಲಿಯೇ ಈ ಒಂದು ಸೀಟ್ಗಳನ್ನು ಯಾಡ್ ಮಾಡಬೇಕು ಅಂತ ಬಹಳಷ್ಟು ಜನರ ಮನವಿಯಾಗಿತ್ತು. ಅದನ್ನು ಪ್ರಸನ್ನ ಅವರು ಕೂಡ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಈ ರೀತಿಯ ಒಂದು ಡಿಸಿಷನನ್ನು ತೆಗೆದುಕೊಂಡಿದ್ದಾರೆ. ಇನ್ನೊಂದು ಮುಖ್ಯವಾದಂತಹ ಸಂಗತಿಯನ್ನು ನಿಮಗೆ ತಿಳಿಸ್ತೇನೆ. ಫರೂಕಿಯಾ ಮೆಡಿಕಲ್ ಕಾಲೇಜ್ನಲ್ಲಿ ಕೂಡ 100 ಸೀಟ್ಸ್ಗಳು ಯಾಡ್ ಆಗಿರೋದ್ರಿಂದ ಇನ್ನೂವರೆಗೂ ಕೂಡ ಯಾರೂ ಕೂಡ ಆ ಒಂದು ಕಾಲೇಜನ್ನ ಆಪ್ಷನ್ ಎಂಟ್ರಿಯಲ್ಲಿ ಹಾಕಿರೋದಿಲ್ಲ. ಅದನ್ನು ಎಲ್ರಿಗೂ ಕೂಡ ಆಪ್ಷನ್ ಎಂಟ್ರಿಯಲ್ಲಿ ಹಾಕೋದಕ್ಕೆ ಅವಕಾಶವನ್ನು ಕೊಡಲೇಬೇಕು. ಅವಕಾಶವನ್ನು ಕೊಟ್ಟಾಗ ನೀವು ಆಪ್ಷನ್ ಎಂಟ್ರಿಗಳನ್ನು ಆಲ್ಟರ್ ಮಾಡ್ಕೊಳ್ಬಹುದು. ನನಗೆ ಹಿಂದಿನ ರೌಂಡ್ಗಳಲ್ಲಿ ಸಿಕ್ಕಿರುವಂತಹ ಸೀಟು ಚೆನ್ನಾಗಿಲ್ಲ, ಅಂದರೆ ಪ್ರೊವಿಷನಲ್ ರಿಸಲ್ಟಲ್ಲಿ ಸಿಕ್ಕಿರುವಂಥ ಸೀಟು ನನಗೆ ಇಷ್ಟವಾಗಿಲ್ಲ. ಅಂತಹ ಸಮಯದಲ್ಲಿ ನೀವು ಏನು ಮಾಡ್ತೀರಾ ಅಂದರೆ, ಈ ಒಂದು ಫರೂಕಿಯಾ ಮೆಡಿಕಲ್ ಕಾಲೇಜನ್ನು ಕೊನೆಯದಾಗಿ ಯಾಡ್ ಮಾಡೋದಲ್ಲದೆ ನೀವು ಆ ಕಾಲೇಜ್ ನಿಮಗೆ ಯಾವುದು ಸಿಕ್ಕಿದೆಯೋ ಆ ಕಾಲೇಜನ್ನು ಕೆಳಗಡೆ ತೆಗೆದುಕೊಂಡು ಬರ್ತೀರಾ. ನಿಮಗೆ ಬೇಕಿರುವಂತಹ ಯಾವುದಾದ್ರೂ ಚೆನ್ನಾಗಿರೋ ಕಾಲೇಜ್ಗಳನ್ನು ಮೇಲುಗಡೆ ತೆಗೆದುಕೊಂಡು ಬರ್ತೀರಾ. ಈ ರೀತಿಯ ಆಲ್ಟ್ರೇಷನ್ಗಳನ್ನು ನೀವು ಖಂಡಿತವಾಗಿ ಮಾಡಲೇಬಹುದು.
ಯಾಕಂದರೆ ಈ ಒಂದು ಪರ್ಮಿಷನನ್ನು ಕೊಡ್ತಾರೆ. ಯಾಕಂದರೆ ಫರೂಕಿಯಾ ಮೆಡಿಕಲ್ ಕಾಲೇಜ್ ಆ್ಯಡ್ ಆಗಿರೋದ್ರಿಂದ ಎಲ್ರಿಗೂ ಕೂಡ ಆ ಒಂದು ಕಾಲೇಜನ್ನು ಆಪ್ಷನ್ ಎಂಟ್ರಿಯಲ್ಲಿ ಹಾಕೋದಕ್ಕೆ ಅವಕಾಶವನ್ನು ಕಲ್ಪಿಸಲೇಬೇಕಾಗಿರುತ್ತೆ. ಅಷ್ಟೇ ಅಲ್ಲದೆ ಆ ಒಂದು ಕಾಲೇಜನ್ನು ಹಾಕುವುದು ಎಲ್ಲರ ಹಕ್ಕು ಕೂಡ ಆಗಿರುತ್ತದೆ. ಆದ್ದರಿಂದ ನಾನು ಈ ಮೂಲಕ ಬೇಡಿಕೊಳ್ಳೋದೇನೆಂದರೆ, ಈ ಫರೂಕಿಯಾ ಮೆಡಿಕಲ್ ಕಾಲೇಜನ್ನು ಇದೇ ಒಂದು ರೌಂಡಲ್ಲಿ ಆ್ಯಡ್ ಮಾಡಿ ನಮಗೆ ಆಪ್ಷನ್ ಎಂಟ್ರಿಯಲ್ಲಿ ಹಾಕೋದಕ್ಕೆ ಅನುಕೂಲ ಮಾಡಿಕೊಡಬೇಕು. ಹಾಗೆಯೇ ಯಾರೂ ಕೂಡ ಭಯ ಪಡೋದಕ್ಕೆ ಹೋಗಬೇಡಿ, ನಿಮಗೆ ಡೌನ್ಗ್ರೇಡೇಷನ್ ಆಗೋದಿಲ್ಲ, ಯಾವಾಗಲೂ ಅಪ್ಗ್ರೇಡೇಷನ್ನೇ ಆಗಬೇಕು. ಯಾಕೆ ಹೇಳ್ತಿದ್ದೀನಿ ಅಂದರೆ, ಈಗ ಕಾಲೇಜ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಇದರಲ್ಲಿ ಟಾಪ್ ಲೆವೆಲ್ ಕಾಲೇಜ್ಗಳು ಕೂಡ ಇದ್ದಾವೆ, ಕೆಲವೊಂದು ಲೋ ಲೆವೆಲ್ ಕಾಲೇಜ್ಗಳು ಕೂಡ ಇದ್ದಾವೆ. ಇವುಗಳನ್ನು ಎಲ್ಲರೂ ಕೂಡ ಆಪ್ಷನ್ ಎಂಟ್ರಿಗಳಲ್ಲಿ ತಮಗೆ ಅನುಕೂಲವಾಗಿರುವ ರೀತಿಯಲ್ಲಿ ಹಾಕ್ತಾರೆ. ಅದರಿಂದ ಭಾಳಷ್ಟು ವ್ಯತ್ಯಾಸವಾಗಲಿದೆ. ಆದರೆ ಯಾರೂ ಕೂಡ ಭಯ ಪಡೋದಕ್ಕೆ ಹೋಗಬೇಡಿ, ನಿಮ್ಮ ಪ್ರೊವಿಷನಲ್ ರಿಸಲ್ಟ್ಗಿಂತ ಸ್ವಲ್ಪ ಉತ್ತಮವಾಗಿರುವಂತಹ ಸೀಟ್ಗಳೇ ಸಿಗುವಂತಹ ಚಾನ್ಸಸ್ಸು ಈ ರೌಂಡಲ್ಲಿ ಇರ್ತದೆ. ಈಗ ನಿಮಗೆ ಕ್ಲಾರಿಟಿ ಸಿಕ್ಕಿದೆ, ಸೀಟ್ಗಳ ಸಂಖ್ಯೆಗೆ ಪರ್ಮಿಷನ್ ದೊರಕಿದೆ ಅಂತ NMC ಕಡೆಯಿಂದನೇ ಒಂದು ನೋಟಿಸ್ ಬಂದಿದೆ. ಹಾಗೆ ಈ ಹೆಚ್ಚುವರಿ ಆದಂತಹ ಸೀಟ್ಗಳನ್ನು ಇದೇ ಒಂದು ರೌಂಡಲ್ಲಿ ಆ್ಯಡ್ ಮಾಡ್ತಾರೆ ಎಂಬುದು ಕೂಡ ನಿಮಗೆ ಅರ್ಥವಾಗಿದೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.